ಎರಡು ಗೋಪುರಗಳ ಮಧ್ಯೆ ಒಂದು ಹಗ್ಗವು ಕಟ್ಟಲ್ಪಟ್ಟಿತ್ತು. ಕೆಳಗಡೆ ದೊಡ್ಡ ಡಂಗುರವಿತ್ತು. ಒಬ್ಬ ಮನುಷ್ಯನು ಕೈಯಲ್ಲಿ ಕೋಲನ್ನಿಟ್ಟುಕೊಂಡು ಬ್ಯಾಲೆನ್ಸ್ ಮಾಡಿಕೊಳ್ಳುತ್ತಾ ಭುಜದ ಮೇಲೆ ತನ್ನ ಮಗನನ್ನು ಹೊತ್ತುಕೊಂಡು ನಡೆಯುವುದನ್ನು ಕೆಳಗಡೆ ಮೈದಾನದಿಂದ ಜನರು ಆಶ್ಚರ್ಯದಿಂದ ನೋಡುತ್ತಿದ್ದರು. ಆ ಮನುಷ್ಯನು ಮೆಲ್ಲನೆ ನಡೆದು ಬಂದು ಮತ್ತೊಂದು ಗೋಪುರಕ್ಕೆ ತಲುಪಿದ ತಕ್ಷಣ ಜನರೆಲ್ಲರೂ ಚಪ್ಪಾಳೆ ತಟ್ಟಿ ಅವನನ್ನು ಪ್ರೋತ್ಸಾಹಿಸಿದರು. ಅವನು ಕೆಳಗೆ ಇಳಿದು ಬಂದ ಕೂಡಲೇ ಅನೇಕರು ಅವನಿಗೆ ವಂದಿಸಿದರು. ಕೆಲವರು ಅವನ ಜೊತೆ ಸೆಲ್ಫಿ ಕೂಡ ತೆಗೆದುಕೊಂಡರು. ಆ ಮನುಷ್ಯನು ಜನರ ಗುಂಪನ್ನು ನೋಡಿ, ನಾನು ಮತ್ತೆ ಈ ಗೋಪುರದಿಂದ ಆ ಕಡೆಗೆ ಹೋಗುವನೆಂದು ನಂಬುವಿರಾ ಎಂಬುದಾಗಿ ಕೇಳಿದಾಗ ಜನರೆಲ್ಲರೂ, ಹೌದು, ನಿಮ್ಮಿಂದ ಆಗುತ್ತೆ, ನಿಮಗೆ ಸಾಧ್ಯ ಅಂದರು. ಅದಕ್ಕೆ ಅವನು, ನನ್ನ ಮೇಲೆ ನಿಮಗೆ ಪೂರ್ತಿ ನಂಬಿಕೆ ಇದೆಯಾ ಎಂದು ಕೇಳಿದ್ದಕ್ಕೆ ಜನರು ಹೌದು ಹೌದು ಅಂದರು. ಆಗ ಮನುಷ್ಯನು, ಹಾಗಾದರೆ ನಿಮ್ಮಲ್ಲಿ ಒಬ್ಬನು ನನ್ನ ಭುಜದ ಮೇಲೆ ಕುಳಿತುಕೊಳ್ಳ್ರಿ, ನಾನು ನಿಮ್ಮನ್ನು ಮತ್ತೊಂದು ಗೋಪುರಕ್ಕೆ ಕರೆದುಕೊಂಡು ಹೋಗುವೆನು ಅಂದನು. ಆಗ ಜನರೆಲ್ಲರೂ ಮೌನವಾದರು, ಯಾರೂ ಬಾಯಿ ತೆರೆಯಲಿಲ್ಲ. ಪ್ರಿಯರೇ, ನಮ್ಮ ಜೀವನ ಕೂಡ ಒಂದು ಪ್ರಯಾಣವಾಗಿದೆ. ಈ ಲೋಕದಲ್ಲಿ ನಮ್ಮ ಪ್ರಯಾಣವು ಪ್ರಾರಂಭವಾಗಿ ಪರಲೋಕವನ್ನು ಮುಟ್ಟುವಂಥದ್ದಾಗಿದೆ. ನಾವೆಲ್ಲರೂ ದೇವರನ್ನು ನಂಬುತ್ತೇವೆ. ಆದ್ದರಿಂದ ನಂಬಿಕೆಯ ನಮ್ಮ ಜೀವಿತದಲ್ಲಿ ಸಮಸ್ಯೆಗಳನ್ನು ಎದುರಿಸುವಾಗ ನಿಶ್ಚಿಂತೆಯಾಗಿ ನೆಮ್ಮದಿಯಿಂದಿರಬೇಕು. ಅದೇ ನಂಬಿಕೆ. ನಂಬುವವನಿಗೆ ಎಲ್ಲವೂ ಸಾಧ್ಯ. ನಿಮ್ಮ ಜೀವಿತದಲ್ಲಿ ಮನಃಶಾಂತಿಯನ್ನು, ಸಂತೋಷವನ್ನು ಹುಡುಕುತ್ತಿರುವಿರಾ? ಹಾಗಾದರೆ ನಿಮ್ಮ ಸಮಸ್ಯೆ, ಕಳವಳ, ಎಲ್ಲ ಚಿಂತಾಭಾರಗಳನ್ನು ದೇವರ ಮೇಲೆ ಹಾಕಿರಿ. ಆತನೇ ಎಲ್ಲವನ್ನು ನೋಡಿಕೊಳ್ಳುತ್ತಾನೆ ಹಾಗೂ ಆತನೇ ನಡೆಸುತ್ತಾನೆ ಎಂದು ನಂಬಿ ಈ ಲೋಕದ ಪ್ರಯಾಣದಲ್ಲಿ ನೆಮ್ಮದಿಯಿಂದ ಸಂತೋಷವಾಗಿ ಬಾಳಿರಿ. ನಾನು ಇಷ್ಟು ಹೇಳ್ತಿರುವೆನಲ್ಲ, ಸ್ವಲ್ಪ ಪ್ರಯತ್ನಿಸಿ ನೋಡಿರಿ. ದೇವರಲ್ಲಿ ಭರವಸೆ ಬಿಟ್ಟು ಒಳ್ಳೆಯದನ್ನು ಮಾಡು. ದೇಶದಲ್ಲಿ ವಾಸವಾಗಿದ್ದ ನಂಬಿಕೆಯನ್ನು ಅನುಸರಿಸು. ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು ಎಂದು ಬೈಬಲ್ ಹೇಳುತ್ತದೆ.